ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಮರ್ಡರ್ನ ಹಿಂದಿರುವಂತಹ ಷಡ್ಯಂತ್ರ ಹಾಗೂ ಭಾಗಿಯಾದ ವ್ಯಕ್ತಿಗಳ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಹೀಗಾಗಿ ರೌಡಿ ಶೀಟರ್ ಮನೆಗಳು ಚಟುವಟಿಕೆಗಳ ಮೇಲೆ ನಿಗಾ ಇಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ರಾತ್ರಿ ವೇಳೆ ಪೊಲೀಸರು ಆ ರೌಡಿ ಶೀಟರ್ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರು ಅಲ್ಲೇ ಇದ್ದಾರಾ ಅಥವಾ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರಾ ಅಂತೆಲ್ಲ ಖಾತ್ರಿ ಪಡಿಸ್ಕೊಳ್ತಾ ಇದ್ದಾರೆ. ಪೊಲೀಸ್ ಆಯುಕ್ತರ ಸೂಚನೆ ಮೇರೆಗೆ ಪೊಲೀಸರು ರೌಂಡ್ಸ್ ಹಾಕ್ತಾ ಇದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ. ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾದ ರೌಡಿ ಶೀಟರ್ಗಳ ಮಾಹಿತಿ ಇರುತ್ತೆ ಪೊಲೀಸ್ನವ್ರ ಹತ್ರ. ಹೀಗಾಗಿ ಮನೇಲೇ ಇದ್ದಾರಾ ಅಥವಾ ಆಚೆ ಹೋಗಿದ್ದಾರಾ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಮತ್ತು ವಾರ್ನಿಂಗ್ ಕೂಡ ಕೊಡ್ತಾ ಇರ್ತಾರೆ. ಮತ್ತೆ ಬಾಲ ಬಿಚ್ಚಿದ್ರೆ ಗಡಿಪಾರು ಮಾಡಬೇಕಾಗತ್ತೆ ಹುಷಾರಂತ ಕೆಲವರಿಗೆಲ್ಲ ಮಾಹಿತಿ ಕೊಡ್ತಾ ಇರೋದು. ಇದನ್ನು ಹಂಚ್ಕೊಂಡಿದ್ದಾರೆ ಪೊಲೀಸರು. ನಾವು ರೌಡಿ ಶೀಟರ್ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ ಅಂತ ಹಂಚ್ಕೊಂಡಿದ್ದಾರೆ ಕೆಲ ಫೋಟೋಗಳನ್ನು. ಮನೆಯಲ್ಲಿ ಇಲ್ಲದ ರೌಡಿ ಶೀಟರ್ಗಳ ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಮಾಡಿದ್ರು ಅಂದರೆ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬರೋಬ್ಬರಿ 15ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಭಾಗಿಯಾಗಿದ್ರು ಅನ್ನೋದ್ರ ಮಾಹಿತಿ. ಉಳಿದವರ ಮೇಲೆ ಕೂಡ ರೌಡಿ ಶೀಟರ್ ಓಪನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ರೌಡಿಗಳು ಸೇರಿಕೊಂಡು ಇನ್ಯಾರಿಗೋ ಮುಹೂರ್ತ ಇಟ್ಟು ಕಾನೂನು ಸುವ್ಯವಸ್ಥೆ ಕಂಪ್ಲೀಟಾಗಿ ಕುಸಿದು ಹೋಗುತ್ತೆ ಅಂತ ಕೆಟ್ಟ ಹೆಸರು ಬರುತ್ತಲ್ಲ, ಡ್ಯಾಮೇಜ್ ಕಂಟ್ರೋಲ್ಗೆ ಪೊಲೀಸ್ ಇಲಾಖೆ ಮುಂದಾಗಿದೆ.